ವಿಚಾರ ಸಾಗರ. ಮತ್ತೆ ತರಂಗ ಎಷ್ಟು? 4ನೇ ತರಂಗ. ತರಂಗದ ಶೀರ್ಷಿಕೆ ಉಪದೇಶ. ಉತ್ತಮ ಅಧಿಕಾರಿ ಉಪದೇಶ. 110ನೇ ವಿಷಯಾಂಕ ಏನದ ಅದರೊಳಗಪ್ಪ ಅಂತಂದ್ರೆ, ಶಿವಸಂತತಿ ಮಹಾರಾಜ ಮತ್ತು ಆತನ 3 ಮಕ್ಕಳ ಕಥೆಯ ಮೂಲಕ ತತ್ವಜ್ಞಾನದ ಉಪದೇಶ ನಡೆದದ. ಅದರೊಳಗೆ 6ನೇ ದೋಹ ನಡೆದದ. 6ನೇ ದೋಹದೊಳಗೆ ಏನಾಗ್ಯದಪ್ಪ ಅಂದ್ರೆ, ಶಿವಸಂತತಿ ಮಹಾರಾಜನಿಗೆ ವಿವೇಕ ಉಂಟಾಗ್ಯದ. ಒಳಗೆ ಒಂದು ವಿವೇಕ ಜಾಗೃತಿ ಆಗ್ಯದ. ಏನು ಜಾಗೃತಿ ಆಗ್ಯದ? ಈ ಲೌಕಿಕ ಬದುಕು ಎಲ್ಲ ಅಸಾರ ಅದ, ಆತ್ಮತತ್ವ ಒಂದೇ ಏನದಪ್ಪ ಅಂದ್ರೆ ಪರಮಾನಂದ ಸ್ವರೂಪ ಅದ. ಅದು ಒಂದೇ ಸತ್ಯ ಅದ, ಅದು ಒಂದೇ ಸಾರಭೂತವಾಗ್ಯದ. ಉಳಿದೆಲ್ಲ ಅಸಾರ ಅದ ಅನ್ನೋದು ಅವರಿಗೆ ಒಂದು ವಿವೇಕ ಉದಯ ಆಗ್ಯದ. ವಿವೇಕ ಉದಯ ಆಗಬೇಕು ಅಂತಂದ್ರೆ ಆ ವ್ಯಕ್ತಿಯ ಕಂಡೀಷನ್ ಹೆಂಗಿರಬೇಕು? ಶುಭ ಸಂತತಿ ಮಹಾರಾಜ ಅವ್ರ ಗಂಡ ಹೆಂಡತಿ ಅಣ್ಣ ತಂಗಿ ಅಂತ ಅಂದಿದ್ರಂತಂದ್ರ ಈ 3 ಜನ ಮಹಾತ್ಮರು ಎಲ್ಲಿ ಹುಟ್ಟುತ್ತಿದ್ರು? ನಾವು ಅಣ್ಣ ತಂಗಿ ಅಂತ ಇದ್ದು ಬಿಡಮ್ಮಂತಂದ್ರ ಮಹಾತ್ಮರು ಹುಟ್ಟುತ್ತಿದ್ರೇನು? ಯಾವ ಮಹಾತ್ಮರು ಕೂತು ವೇದಾಂತ ಕಥೆ ಹೇಳ್ತಾರ ಅವರೆಲ್ಲರೂ ಹುಟ್ಟಬೇಕಾದ್ರೆ ಅವ್ರ ಅಪ್ಪ ಅಮ್ಮ ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿದ್ರೆ ಅವ್ರು ಹುಟ್ಟಿರ್ತಾರ. ವೇದಾಂತಿಗಳಿಗೆ ಕೇಳ್ಬೇಕು, ನೀವ್ ಹೆಂಗ್ ಹುಟ್ಟಿದ್ರಿ ಅಂತ. ಎಲ್ಲ ರಾಂಗ್ ಕಾನ್ಸೆಪ್ಟ್ಗಳು ಸಮಾಜದೊಳಗ ಬಿತ್ತಬಾರದು. ಅವು ಏನದು ಪ್ರಕೃತಿ ವಿರುದ್ಧ ಪ್ರಕ್ರಿಯೆಗಳನ್ನ ಬಿತ್ತಬಾರದು. ನಾರ್ಮಲ್ ಆಗಿ ಏನ್ ನಡಿಬೇಕು ಎಲ್ಲ ನಡಿಬೇಕು. ಮೋಕ್ಷದತ್ತ ಹೆಜ್ಜೆ ಹಾಕ್ತಿರ್ಬೇಕು. ನಮ್ಮ ತಲೆ ಒಳಗೆ ಅಂತವು ತುಂಬ್ಕೋಬಾರ್ದು, ಇನ್ನೊಬ್ಬರ ತಲೆಯಾಗಿ ನಾವು ಹೋಗಿಸ್ಲಕ್ ಹೋಗ್ಬಾರ್ದು. ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ, ಏನೇನಿರ್ಬೇಕಂತ ಹೇಳಿದ್ರೆ ಕಂಡೀಷನ್ನು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ನಿನ್ನೆ ನಿರ್ಮಲ ಅಂದ್ರೆ ಏನಂತ ಗೊತ್ತಾಗೈತಿ. ನಿರ್ಮಲ ಅಂದ್ರೆ ಏನಂತ ಗೊತ್ತಾಯ್ತಾ? ಮಲಗಳು ಗೊತ್ತಾದವಲ್ಲ ಏನೇನದಾವ ಅಂತ. ನಿನ್ನೆ ಪಾಠ ತೆಗೆದು ಕೇಳ್ರಿ, ಗೊತ್ತಾಯ್ತು. ಮತ್ ನಿಶ್ಚಲ ಚಿತ್ತ ಅಂತಂದ್ರೆ ಏನು ಅಂತಂದ್ರೆ, ಎಲ್ಲಿ ನಿರ್ಮಲ ಇರ್ತದ ಅಲ್ಲಿ ನಿಶ್ಚಲ ಇರ್ತದ. ಒಂದು ಲೆಕ್ಕದಾಗ ಒಂದಿಷ್ಟು ಜನ ಇರ್ತಾರ. ಏನಿರ್ತಾರ ಅಂತಂದ್ರ ಅವರು ನಿರ್ಮಲ ಇದ್ರೂ ಸಹಿತ ಚಂಚಲ ಇರ್ತಾರ. ನಿರ್ಮಲ ಇದ್ರೂ ಸಹಿತ ಚಂಚಲ ಇರ್ತಾರ. ಯಾಕ ಅಂತಂದ್ರ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಡ್ಡಾಡ್ತಿರ್ತಾರ. ಆ ಲಿಂಕ್ ನಿರ್ಮಲ ಇದ್ದವ್ರೆ ಹೌದಾ ಇಲ್ಲ? ಇವರು ಆ ಲಿಂಕ್ ತಗೊಂಡು ಅವ್ರಿಗೊಂದು 10 ನಿಮಿಷ ಪ್ರವಚನ ಕೇಳೋದು, ಈ ಲಿಂಕ್ ತಗೊಂಡು ಇವ್ರಿಗೊಂದು 10 ನಿಮಿಷ ಪ್ರವಚನ ಕೇಳೋದು, ಒಂದ್ 10 ನಿಮಿಷ ಆ ಬುಕ್ ಓದೋದು, ಒಂದ್ 10 ನಿಮಿಷ ಈ ಬುಕ್ ಓದೋದು, ಸುಮ್ನೆ ಒಂದ್ 10 ನಿಮಿಷ ಅಲ್ಲಿ ಮಠಕ್ಕೆ ಹೋದೆ, ಒಂದ್ 10 ನಿಮಿಷ ಇಲ್ಲಿ ಆಶ್ರಮಕ್ಕೆ ಹೋದೆ, ಮತ್ತಿನ್ನೇ ಯಾರ ಬಲ್ಲೆ ಹೋದೆ, ಮತ್ತೆ ಯಾರಿಗೋ 4 ಮಂದಿ ಕರ್ಕೊಂಡು ಕೂತ್ ಏನೋ ಮಾತಾಡಿದ್ರೆ ಏನೇನು ಮಾಡಂಗಿಲ್ಲ. ಮುಂಜೆ ಹಿಡಿದು ಸಂಜೆ ತನಕ ಇದು ಏನದ ನಿಶ್ಚಲ ಚಿತ್ತ ಇಲ್ಲಾರ್ದವ್ರ ಲಕ್ಷಣ ಇದು. ಒಂದು ಕಡೆ ಗಟ್ಟಿಯಾಗಿ ಕುಂತು ಒಂದು ಶಾಸ್ತ್ರ, ಒಂದು ಗುರು, ಒಂದು ಈಶ್ವರ, ಒಂದು ಅಂತಃಕರಣ, ಒಂದು ದಾರಿ ಹಿಡ್ಕೊಂಡು ಆದ್ರೆ ನಿಶ್ಚಲ. ಅದನ್ನ ಬಿಟ್ಟು 10 ನಿಮಿಷಕ್ಕೊಂದು ಗುರುವನ್ನು ಚೇಂಜ್ ಮಾಡೋದು, 10 ನಿಮಿಷಕ್ಕೊಂದು ಶಾಸ್ತ್ರ ಚೇಂಜ್ ಮಾಡೋದು, ಏನೇನೋ ಮಾಡ್ತಿರ್ತಾರಲ್ಲ, ಇವೇನದವ? ಈ ರೀತಿ ಕನ್ನಡಿ ಸತ್ಯನೂ ಇರ್ಬೇಕು, ಕನ್ನಡಿ ಅಳ್ಳಾಡಬಾರ್ದು, ನಿಶ್ಚಲವಾಗಿರ್ಬೇಕು. ಅಂದ್ರೆ ನಿಮ್ಮ ಮುಖ ಕಾಣ್ತದೆ. ಹಂಗ ನಿಶ್ಚಲ ಚಿತ್ತ ಇರ್ಬೇಕು. 80 ವರ್ಷ ಆದ್ರೂ ಇನ್ನ ನಿಶ್ಚಲನೇ ಆಗಿರಂಗಿಲ್ಲ. ಇನ್ನ ಅಲ್ಲಿ ಚಲೋ ಅದ, ಇಲ್ಲಿ ಚಲೋ ಅದ, ಎಲ್ಲದಕ್ಕಿಂತ ಚಲೋ ತಾನೇ ಅದನ. ನನ್ನ ಅಂತಃಕರಣನೇ ಚಲೋ ಅದ. ನನ್ನ ಅಂತಃಕರಣದ ಕಡೆ ಲಕ್ಷಣೆ ಕೊಡಂಗಿಲ್ಲ. ಹೊರಗೆ ಚಂದದ ತೊಡುಕು ತೋತಿರ್ತಾನಲ್ಲ, ಇವೆಲ್ಲ ಶುದ್ಧ. ಬರೇ ಶುದ್ಧ ಆದ್ರೂ ಉಪಯೋಗ ಇಲ್ಲ, ಶುದ್ಧ ಆಗಿ ಅಳ್ಳಾಡ್ಲಾರ್ದಂಗಿರ್ಬೇಕು. ಅಂಥದ್ದೊಂದು ನಿಶ್ಚಲ ಚಿತ್ತ ಸಾಧ್ಯ ಸಿದ್ಧಿ ಮಾಡ್ಕೋಬೇಕು. ಒಂದ್ ಕಡೆ ಗಟ್ಟಿಯಾಗಿ ಕೂಡ್ಬೇಕು. ಕುಂತು ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಎದರಿಂದ ಆಗ್ತದ ಅಂದ್ರೆ ನಿಷ್ಕಾಮ ಪುಣ್ಯ. ನಿಷ್ಕಾಮ ಪುಣ್ಯ ಅಂದ್ರೇನು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ.
ಶರೀರ ಮತ್ತು ಮನಸ್ಸುಗಳ ಮೂಲಕ ನಿಷ್ಕಾಮವಾಗಿ ಪ್ರಕ್ರಿಯೆಗಳು ಜೀವನದ ನಿತ್ಯ ಕರ್ಮಗಳನ್ನ ಮಾಡುವುದರಿಂದ ಏನಾಯ್ತು, ನಿಷ್ಕಾಮ ಪುಣ್ಯ ಉಂಟಾಗ್ತದೆ. ಯಾವಾತನು ಈ ಅನೇಕ ಜನ್ಮಗಳಲ್ಲಿ ಈ ಸಲ ಒಂದು ವಿಚಾರ ಸಾಗರ ಕೇಳಿ ಇನ್ನು ಮುಂದೆ ನಾನು ನಿಷ್ಕಾಮ ಪುಣ್ಯ ಮಾಡ್ತೀನಿ ಅಂತಂದ್ರ ಎಷ್ಟೋ ಜನ್ಮಾಂತರದೊಳಗೆ ಸಕಾಮ ಮಾಡಿ ಈಗ ಒಂದು ಅರ್ಧ ತಾಸ್ನಾಗ ನಾನು ನಿಷ್ಕಾಮ ಮಾಡ್ತೀನಿ ಅಂದ್ರೆ ಆಗಲ್ಲ. ಅನೇಕ ಜನ್ಮಗಳಲ್ಲಿ ನಿಷ್ಕಾಮ ಪುಣ್ಯವನ್ನು ಯಾವಾತನು ಮಾಡಿರುತ್ತಾನೆಯೋ ಅವನ ಹೃದಯದಲ್ಲಿ ಈ ಪವಿತ್ರವಾದ ವಿವೇಕ ಉದಯವಾಗುತ್ತದೆ. ಮತ್ತೆ ಇದನ್ನೇ ಏನಂತಾರ, ಪಿಂಡ ಪಿಂಡ ಅಂತಾರ. ಒಂದು ಶರೀರ ತಾಯಿಯ ಗರ್ಭದಿಂದ ಹುಟ್ಟಿ ಬರ್ಬೇಕಾದ್ರೆ ಅದು ಫಸ್ಟ್ ಜೈಗೋಟ್ ಅಂತಾರ ಇಂಗ್ಲಿಷ್ನಾಗ, ಕನ್ನಡದಾಗ ಪಿಂಡ ಅಂತಾರ. ಈ ಪಿಂಡ ಆಗ್ಬೇಕು ಅಂದ್ರೆ ಮೊದಲು ಪಿಂಡ ತಯಾರಾಗಬೇಕು ಅಂದ್ರೆ ಎಂತ ಪಿಂಡ, ಬ್ರಹ್ಮನ ಆಗುವಂತ ಪಿಂಡ ನಮ್ಮೊಳಗೆ ತಯಾರಾಗಬೇಕು. ಅದಕ್ಕೆ ವಿವೇಕ ಅಂತಾರ, ವಿಚಾರ ಅಂತಾರ, ಸದ್ವಿಚಾರ ಸದ್ವಿವೇಕ ಅಂತಾರ. ಅದಕ್ಕೆ ಯಾರು ಹೇಳಿದ್ರು ಪಿಂಡ ಸ್ಥಳದ ವಿಚಾರ? ರೇಣುಕಾಚಾರ್ಯರು ಸಿದ್ಧಾಂತ ಶಿಖಾಮಣಿ ಒಳಗ 5ನೇ ಪರಿಚ್ಛೇದದೊಳಗ 31ನೇ ಶ್ಲೋಕ ಹೇಳ್ತಾರೆ. ಬಹು ಜನ್ಮ ಕೃತೈ ಪುಣ್ಯ, ಎಷ್ಟೋ ಜನ್ಮದಲ್ಲಿ ನಿಷ್ಕಾಮ ಪುಣ್ಯ ಮಾಡಿದ್ರೆ ಪ್ರಕ್ಷೀಣೆ ಪಾಪ ಪಂಜರೆ. ಈ ಪಾಪದ ಒಂದು ಪಂಜರದೊಳಗೆ ಏನದೀವಿ ಆ ಪಂಜರ ಏನಾಗ್ತದ, ಕ್ಷೀಣವಾಗುತ್ತಾ ಹೋಗುತ್ತದೆ, ಕ್ಷಯವಾಗ್ತದ. ಆ ರೀತಿಯಾಗಿ ಪಾಪ ಪಂಜರವನ್ನ ಸಂಪೂರ್ಣ ಯಾವನ ನಷ್ಟ ಮಾಡ್ಕೊಂಡಿರ್ತಾನ ಅವನಿಗೇನಂತಾರ, ಶುದ್ಧಾಂತಕರಣೋ ದೇಹಿ. ಅಂತ ಒಂದು ಶುದ್ಧಾಂತಕರಣದೊಳಗೆ ಇರುವಂತ ಒಬ್ಬ ದೇಹಿ ಅಂತಂದ್ರ ಆತ್ಮನಿಗೆ ಏನಂತೀವಪ್ಪ ಅಂತಂದ್ರ ಪಿಂಡ ಶಬ್ದೇನ ಗೀಯತೆ. ಅವನಿಗೆ ನಾವು ಪಿಂಡ ಪಿಂಡ ಅಂತೀವಿ ಅಂತ. ಪಿಂಡ ಅಂತಂದ್ರ ಬ್ರಹ್ಮ ಮುಂದೆ ಆಗ್ತೀನಿ, ನಾನು ಬ್ರಹ್ಮ ಅದೀನಿ ಅನ್ನೋಂತ ವಿಚಾರ ತಿಳ್ಕೊಂಡದ್ದೆ ಪಿಂಡ. ಮುಂದೆ ಬ್ರಹ್ಮ ಆಗುವುದಕ್ಕೆ ಸಾಧನೆ ಮಾಡಿ ಅವ ಮೊದಲು ನಮ್ಮೊಳಗೆ ನಾವು ಬ್ರಹ್ಮ ಅದೀನೋ ಇಲ್ಲೋ ಅಂತ ಡೌಟ್ ಇತ್ತಂತಂದ್ರೆ ಅದು ನಿರ್ಮಲ ಚಿತ್ತ ಅಲ್ಲ, ನಿಶ್ಚಲ ಚಿತ್ತ ಅಲ್ಲ. ನಾನು ಬ್ರಹ್ಮನಿದ್ದೇನೆ, ಅಹಂ ಶುದ್ಧ ಬ್ರಹ್ಮ. ಆಮೇಲೆ ಈ ರೀತಿ ಯಾರೊಳಗೆ ನಿಶ್ಚಯ ಜ್ಞಾನ ಆಗ್ತದೆ ಅವರೇ ಪಿಂಡ. ಆತ್ಮ ಒಂದೇ ರಸ, ಆತ್ಮದಿಂದ ಭಿನ್ನವಾದದ್ದೆಲ್ಲ ರಸ. ಇದ್ಯಾವ್ದು ವಿವೇಕ ಉಂಟಾಯ್ತಿಂತದು ಅಸಾರ ಅದ ಇದೆಲ್ಲ ಅಂತ ಯಾರಿಗೆ ಅನ್ನಿಸ್ತಿದ್ದು? ಆತ್ಮ ಒಂದೇ ರಸ, ಆತ್ಮದಿಂದ ಭಿನ್ನವಾದದ್ದೆಲ್ಲ ಅಸಾರ ಅಂತಾರೆ, ಕಸ ಅಂತಂದ್ರು. ಯಾರ ಅಂತಃಕರಣದಾಗ ಉಂಟಾಗ್ಯದ ಈ ಮಾತು, ಇಂಥ ವಿಚಾರ? ಶುಭ ಸಂತತಿ ಮಹಾರಾಜನಲ್ಲಿ ಉಂಟಾಗ್ಯದ. ಶುಭ ಸಂತತಿ ಮಹಾರಾಜನಲ್ಲಿ ಉಂಟಾದ್ರೆ ನಾವು ತಗೊಂಡು ಏನ್ ಮಾಡ್ಬೇಕು? ಅದು ಬೆಂಕಿ ಹತ್ಬೇಕು. ನಮ್ಗೇನ್ ಸಂಬಂಧದು? ಎಲ್ಲಿ ಉಂಟಾಗ್ಬೇಕೀಗದು? ನಮ್ಮೊಳಗೆ ಉಂಟಾಗ್ಬೇಕು. ಶುಭ ಸಂತತಿ ಮಹಾರಾಜಿಗೆ ಮೋಕ್ಷ ಆದ್ರೆ ತಗೊಂಡು ನನಗೇನ್ ಮಾಡವು? ನನ್ನೊಳಗೆ ಉಂಟಾಗ್ಬೇಕು. ಅಲ್ಲಿ ಶುಭ ಸಂತತಿ ಮಹಾರಾಜನ ಜಾಗದಾಗ ಯಾರಿರ್ಬೇಕು? ನಿಮ್ಮನ್ನ ಹೋಗಿ ಕುಂದಿರ್ಸ್ಬೇಕು. ಹೌದಾ ಇಲ್ಲ? ನನಗಂತದ್ದು ಉಂಟಾಗಬೇಕು. ಪ್ರತಿನಿತ್ಯ ಎಷ್ಟೋ ಜನರು ಸಾಯುತ್ತಿದ್ದಾರೆ, ಎಷ್ಟೋ ವಸ್ತುಗಳು ಕಣ್ಣೆದುರಿಗೆ ಹಾಳಾಗಿ ಹೋಗುತ್ತಿವೆ. ರಾಜ ಮಹಾರಾಜರು ಕಟ್ಟಿದ ಕೋಟೆಗಳಲ್ಲಿ ಈಗ ಕತ್ತೆ, ಹಂದಿ, ನಾಯಿಗಳು ಅಡ್ಡಾಡುತ್ತಿವೆ. ಹೌದಾ ಇಲ್ಲ? ಕೋಟೆಗಳಲ್ಲಿ ಯಾರು ಬದುಕು ಮಾಡ್ಲಿಕ್ಕತ್ತಾರಿ? ಹಂದಿಗಳು ಮನಿ ಮಾಡ್ಯಾವ ಇಲ್ಲ? ಕತ್ತೆಗಳು ಓಡಾಡ್ಲಕತ್ತವ ಇಲ್ಲ? ಮೊದಲು ಓಡಾಡಿದ್ರೆ ಬಿಡ್ತಿದ್ರೇನ? ಅವಾಗ ಸೈನಿಕರು ಇರ್ತಿದ್ರು. ಈಗ ಕತ್ತೆ, ಹಂದಿ, ನಾಯಿಗಳು ಮಹಾರಾಜರು ಕಟ್ಟಿದ ಕೋಟೆಯಲ್ಲಿ ಓಡಾಡುತ್ತಿದ್ದಾರೆ. ಈಗ ಅವರೆಲ್ಲ ಎಲ್ಲಿಗೆ ಹೋದರು? ಏನಾಗಿ ಹೋದರು? ನೀವು ಮನಿ ಕಟ್ಟಿದ್ದು ಏನ್ 40-60 ಪ್ಲಾಟ್ ಇಲ್ಲ 80-90 ಪ್ಲಾಟ್ನ ಕಟ್ಟಿರಿ. ರಾಜರು ಕಟ್ಟಿದಂತ ಕೋಟೆಯನ್ನು ನೀವೇನು ಕಟ್ಟಿಲ್ಲ. ಅದೇ ಭಾರಿ ದೊಡ್ಡದು ಮಾಡ್ಕೊಂಡು ಉಬ್ಬಿಕೊಂಡು ಕುಂತೀರಿ. ಇಲ್ಲಿ ಅಷ್ಟೆಲ್ಲ ಮಾಡಿದವರು ಎಲ್ಲಿ ಹೋದರು? ಏನಾದರು ಅವರೆಲ್ಲ? ಅವುಗಳನ್ನೆಲ್ಲ ಸತ್ಯ ಅಂತ ತಿಳಿದುಕೊಳ್ಳುತ್ತಿದ್ದೇವೆ ನಾವು. ಅಂತವೇ ಅವ್ರು ಮಾಡಿ ಹಾಳಾಗಿ ಹೋದ್ರು, ಅಂತವೇ ನೀವು ಮಾಡಿ ನೀವು ಹಾಳಾಗಿ ಹೋಗ್ಲಿಕ್ಕತ್ತೀರಲ್ಲ, ಇದನ್ನ ಸತ್ಯ ಅಂತ ತಿಳಿದುಕೊಳ್ಳುತ್ತಿದ್ದೇವೆ. ಕಣ್ಣಿಗೆ ಕಾಣಿಸದಿರುವುದೇ ಸತ್ಯ, ಕಾಣಿಸುತ್ತಿರುವುದೆಲ್ಲ ಮಿಥ್ಯ.
ಯಾವುದೇ ಜನ್ಮದ ನಿಷ್ಕಾಮ ಪುಣ್ಯದ ಫಲವಾಗಿ ಶುಭ ಸಂತತಿ ಮಹಾರಾಜನಲ್ಲಿ ವಿವೇಕ ಉದಯವಾಗಿದೆ. ನಿಮ್ಮ ಕಣ್ಣಿಗೆ ಏನು ದೃಶ್ಯ ಕಾಣ್ಲಕತ್ತದ ಅದೇನದ? ಕೋಟೆ ಇರ್ಬೋದು, ಮನಿ ಇರ್ಬೋದು, ಜೀವಿಗಳಿರ್ಬೋದು, ಏನೆಲ್ಲ ಇರ್ಬೋದು, ಅವೆಲ್ಲ ಏನಾಗ್ತವ? ಒಂದು ದಿನ ಮರೆಯಾಗಿ ಹೋಗ್ತವ, ಒಂದು ದಿನ ಹಾಳಾಗಿ ಹೋಗ್ತವ, ಒಂದು ದಿನ ಕೆಟ್ಟ ಹೋಗ್ತವ. ಅವುಗಳಿಗೆಲ್ಲ ಆಧಾರಭೂತವಾಗಿ ಸಾರಭೂತವಾಗಿ ಬ್ರಹ್ಮ ಮತ್ತು ಆತ್ಮ ಅಂತೇನೆ ಅದರ ಹಿಂದದ, ಅದು ಕಣ್ಣಿಗೆ ಕಾಣ್ಲಾರ್ದಂಗೆ ಏನದಲ್ಲ ಅದೇ ಸತ್ಯ. ಇಲ್ಲಿಗೆ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ಮಿಥ್ಯ ಅದ. ದೃಶ್ಯಗಳೆಲ್ಲ ನಿತ್ಯ. ಯಾವುದೇ ಜನ್ಮದ ನಿಷ್ಕಾಮ ಪುಣ್ಯದ ಫಲವಾಗಿ ಇಷ್ಟೆಲ್ಲ ನಿಮ್ಮ ಕಣ್ಣಿಗೆ ಕಂಡ್ರೂ ಸಹಿತ ಅದು ಮಿಥ್ಯ ಅಂತ ಅನಿಸ್ತಾ ಇಲ್ಲ, ಅದೇ ಸತ್ಯ ಅಂತ ಅನಿಸಿ ಅದನ್ನೇ ಇನ್ನೊಂದಿಟ್ಟು ಮಾಡ್ತೇವಲ್ಲ. ಯಾಕಂದ್ರೆ ವಿವೇಕ ಉಂಟಾಗಿಲ್ಲ. ವಿವೇಕ ಉಂಟಾಗಿಲ್ಲ. ವಿವೇಕ ಉಂಟಾದ್ರ ಇವೆಲ್ಲ ಮಿಥ್ಯ ಅಂತ ಅನಿಸ್ತದ. ವಿವೇಕ ಉಂಟಾಗ್ಲಾರ್ದವ್ರಿಗೆ ಏನಾಗ್ತದ? ಅದು ಸತ್ಯ ಅನಿಸ್ತದೆ. ಹೌದಿಲ್ಲ? ಯಾವುದೋ ಜನ್ಮದ ನಿಷ್ಕಾಮ ಪುಣ್ಯದ ಫಲವಾಗಿ ಶುಭ ಸಂತತಿ ಮಹಾರಾಜನಲ್ಲಿ ವಿವೇಕ ಉದಯವಾಗಿದೆ. ಬುದ್ಧ, ನೀವು ಮನಾರ್ ಮುದುಕರನ್ನು ನೋಡಿರಿ. ಬುದ್ಧ ನೋಡಿದ ಮುದುಕ, ಅಯ್ಯೋ ಮುದುಕ ಯಾಕಾಗ್ತಾನ, ಒಂದಿನ ನಾನು ಮುದುಕಾಗ್ತೀನೇನೋ ಅಂದ. ನಿಮಗ ಹಂಗ ಅನ್ಸದ ಇಲ್ಲ? ನಾನು ಒಂದಿನ ಮುದುಕ ಆಗ್ತೀನಿ ಅಂತ ಅನ್ಸಿತ್ತ ಇಲ್ಲ ನಿಮಗ? ಸಣ್ಣವರಿದ್ದಾಗ ನಾನು ಸಾಯ್ತೀನಿ ಅಂತ ಎಷ್ಟೋ ಹೆಣಗಳನ್ನು ನೋಡಿ ನಾನು ಒಂದಿನ ಸಾಯ್ತೀನಿ ಅಂತ ಅನಿಸಿದ್ದ ಇಲ್ಲ? ಆ ಹೆಣದ ಜಾಗದಾಗ ಬುದ್ಧ ಏನ್ ಮಾಡಿದ? ತನ್ನನ್ನು ಕೂಡಿಸಿದ. ಮುದುಕನ ಜಾಗದಾಗ ಬುದ್ಧ ತನ್ನನ್ನು ಕೂಡಿಸಿದ. ಆ ಹೆಣದ ಜಾಗದಾಗ ಬುದ್ಧ ತನ್ನನ್ನು ಕೂಡಿಸಿದ. ಆ ರೋಗಿಯ ಜಾಗದಾಗ ಬುದ್ಧ ತನ್ನನ್ನು ಕೂಡಿಸಿದ. ಅಲ್ಲಿ ಹೋಗಿ ಕೂಡಿಸಿ ಏನ್ ಮಾಡ್ದ? ನಾನು ಮುದುಕಾಗ್ತೀನೇನು, ನಾನು ರೋಗಿ ಆಗ್ತೀನೇನು, ನಾನು ಸಾಯ್ತೀನೇನು ಅಂತ ಪ್ರಶ್ನೆ ಹಾಕ್ಲಕತ್ತ. ನೀವು ಅವನ ಜಾಗದಾಗ ಕುಂತಿಲ್ಲ. ನಿಮ್ದು ಅವ್ರದ್ದು ಸಮಸ್ಯೆ ಏನದ ಅಂತಂದ್ರೆ ಮುದುಕರನ್ನ ನೋಡಿ ಮುದುಕರ ಜಾಗದಾಗ ನೀವು ಹೋಗಿ ಕೂತಿಲ್ಲ. ರೋಗಿಯ ಜಾಗದಾಗ ಹೋಗಿ ನೀವು ರೋಗಿಯಾಗಿ ಕೂತಿಲ್ಲ. ಹೆಣದ ಜಾಗದಾಗ ಹೋಗಿ ನೀವು ಹೆಣ ಆಗಿ ಕೂತಿಲ್ಲ. ನೀವೇನ್ ತಿಳ್ಕೊಂಡಿರಿ? ಮಂದಿ ಯಾರೋ ಮುದುಕರಾಗ್ತಾರ, ಮಂದಿ ಯಾರೋ ರೋಗಿಗಳಾಗ್ತಾರ, ಮಂದಿ ಯಾರೋ ಸಾಯ್ತಾರ. ನಾ ಸಾಯ್ತೀನಿ ಅನ್ನೋದು ಇಲ್ಲೇ ಇಲ್ಲ ನಿಮ್ಮಲ್ಲಿ. ಇದೇ ವಿವೇಕ ಇಲ್ಲದ ಲಕ್ಷಣ. ವಿವೇಕಿ ಲಕ್ಷಣ ಏನು? ಅಲ್ಲಿ ತಾನೇ ಕೂತು ಅದನ್ನು ಅನುಭವಿಸ್ತಾನೆ. ವಿವೇಕದ ಲಕ್ಷಣ ಏನು? ಬಸವಣ್ಣವರು ಅಕ್ರಮ ಸಂತಾನಿಗಳ ಬಗ್ಗೆ ಒಂದು ಸಮಾಜದೊಳಗ ಏನಿತ್ತು? ಅವಹೇಳನಕಾರಿ ಅಸಹ್ಯ ಭಾವ ಇತ್ತು. ಸಂತಾನ ಹುಟ್ಟಿಬಿಟ್ಟಾನ, ಅವನ ಬಗ್ಗೆ ಯಾಕೆ ಅಸಹ್ಯ ಪಾಡ್ತೀರಪ್ಪ? ಅದಕ್ಕೆ ಯಾರೋ ಕಕ್ಕಯ್ಯನ ಮಗ, ಚೆನ್ನಯ್ಯನ ಮಗಳು ಯಾರ್ಯಾರೋ ಹೋಗಿ ಧರಣಿ ಆಯ್ಲಕ್ಕೆ ಹೋಗಿ ಅವರಿಬ್ರು ಕೂಡಿದಾಗ ನಾನು ಹುಟ್ಟಿ ನೋಡಪ್ಪ, ನಾನು ಅಕ್ರಮ ಸಂತಾನಿ ಅಂತ ಸಂತಾನ ಅನ್ಕೋತಾನ ಬಸವಣ್ಣ. ಹಿಂಗಂದ್ರು ಹೆಂಗ್ ಅನಿಸ್ತದ? ಒಂದ್ ವಚನ ಬರ್ದಿತ್ತು ಬಿಡಮು. ಯಾರಿಗಾರ ಸುಳ ಮಕ್ಕಳು ಅನ್ನೋದಕ್ಕಿಂತ ನಾನೇ ಸುಳ ಮಗ ಅನ್ಕೊಂಡ್ರೆ ಹೆಂಗಿರ್ತದ? ಒಂದ್ ಸ್ವಲ್ಪ ಅನುಭವಿಸ್ರಿ, ಒಂದ್ ಸ್ವಲ್ಪ ನೋಡ್ರಿ, ಅಪಮಾನ ಪಟ್ಟು ನೋಡ್ರಿ ಹೆಂಗಿರ್ತದ. ಇನ್ನೊಬ್ರಿಗೆ ಏನ್ ತ್ರಾಸ ಆಗ್ತದ ಅನ್ನೋದು ನೀವು ಒಂದ್ ಸ್ವಲ್ಪ ಅನುಭವಿಸಿ ನೋಡ್ರಿ. ಇನ್ನೊಬ್ರಿಗೆ ಅಸಹ್ಯ ಪಡೋದಕ್ಕಿಂತ ಮೊದಲು ನಿಮ್ ಬಗ್ಗೆ ನೀವು ಅಸಹ್ಯ ಪಟ್ಟುಕೊಂಡು ನೋಡ್ರಿ, ಅವ್ರ ಮನಸ್ಸಿಗೆ ಏನ್ ನೋವಾಗ್ತದ ಅನ್ನೋ ರೀತಿಯಲ್ಲಿ ಅಲ್ಲಿ ಬಸವಣ್ಣ ಹೇಳ. ಹಂಗ ನಾವು ಅದರ ಜಾಗದಾಗ ನಾವಿದ್ದು ಅನುಭವಿಸುವಂತ ಒಂದು ಕಲೆ ಬರ್ಬೇಕು ನಮ್ಮೊಳಗ. ವಿವೇಕ ಅಂತಾರ ಅದಕ್ಕ. ಅದಕ್ಕ ಭಗವಾನ್ ಬುದ್ಧ ವೃದ್ಧ ರೋಗಿ ಹೆಣ ಏನ್ ಮಾಡ್ದ? ನೋಡಿದಂತೆ ರಾಜನ ಮಗ ಅಂತವೇನ್ ಸಣ್ಣವಲ್ಲ, ರಾಜನ ಮಗ. ಎಲ್ಲೆಲ್ಲ ಇದ್ದು ಸಹಿತ ಇದ್ರು ಸಹಿತ ಅವ ಎಲ್ಲನೂ ತ್ಯಾಗ ಮಾಡಿ ಹೋದ. ಎದಕ್ ಹೋದ ಬುದ್ಧ ಎದಕ್ ಹೋದನ್ರಿ? ಏನೆಲ್ಲ ತ್ಯಾಗ ಮಾಡಿ ಅವನೊಳಗೆ ಏನಾಗಿತ್ತು? ಉಂಟಾಗಿತ್ತು. ಏನು ಉಂಟಾಗಿತ್ತು? ವಿವೇಕ ಉಂಟಾಗಿತ್ತು.
ವಿವೇಕ ಉಂಟಾಗಿತ್ತು, ವಿವೇಕದ ಜೊತೆಗೆ ವೈರಾಗ್ಯನೂ ಉಂಟಾಯಿತು. ವಿವೇಕ ಇದ್ಮೇಲೆ ವೈರಾಗ್ಯ ಬರ್ತದೆ.